ಹಲೋ ಎವ್ರಿವನ್, ಎಲ್ರಿಗೂ ಕೂಡ ಲರ್ನ್ ವಿತ್ ಮೀ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಲಿಯೋದಕ್ಕೆ ಹೊರಟಿರೋದು ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ಸಸ್ಸು ಆ್ಯಂಡ್ ಡೆಫಿನೇಷನು ಟೈಪ್ಸ್ ಆಫ್ ಟೆನ್ಸ್ ಬಗ್ಗೆ ಹೇಳಿದ್ದೆ. ಟೈಪ್ಸ್ ಆಫ್ ಮೇನ್ 3 ಟೈಪ್ಸ್ ಬರುತ್ತೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಂತ ಹೇಳಿ. ಅದರಲ್ಲಿ ಒಂದು ಪ್ರೆಸೆಂಟ್ ಟೆನ್ಸ್. ಸೊ ಯಾವ ಥರ ಡಿವೈಡ್ ಮಾಡಿದ್ದಾರೆ, ಪ್ರೆಸೆಂಟ್ ಟೆನ್ಸ್ನ ಯಾವ ಥರ ಡಿವೈಡ್ ಮಾಡಿದ್ದಾರೆ, ಹೇಗೆ ಐಡೆಂಟಿಫೈ ಮಾಡಬೇಕು ಸೊ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋಣ. ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್? ಹೌ ಮೆನಿ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ಆರ್ ದೇರ್? ಎಷ್ಟು ಥರದ ಪ್ರೆಸೆಂಟ್ ಟೆನ್ಸ್ ಇರುತ್ತೆ ಅಂತ ಹೇಳಿದ್ರೆ ಫೋರ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ 4 ಟೈಪ್ಸ್ ಅಲ್ಲಿ ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಈ ತರ 4 ಟೈಪ್ಸ್ ಅನ್ನಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಯಾವ ತರ ನಾವು ಐಡೆಂಟಿಫೈ ಮಾಡಬೇಕು? ಸೊ ಒಂದು ಸೆಂಟೆನ್ಸ್ ಅನ್ನ ಕೊಟ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ಯಾವ ಟೆನ್ಸ್, ಸಬ್ ಟೆನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ನೋಡೋಣ. ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವ ತರ ಐಡೆಂಟಿಫೈ ಮಾಡಬೇಕು, ಓಕೆನಾ? ಹೌ ಕ್ಯಾನ್ ವಿ ಐಡೆಂಟಿಫೈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಸೊ ಸ್ಟ್ರಕ್ಚರಲ್ ಫಾರ್ಮುಲಾ ವಿ ಕ್ಯಾನ್ ಐಡೆಂಟಿಫೈ ಥ್ರೂ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್, ವರ್ಬಲ್ ಏನಿರುತ್ತೆ ಎಸ್ ಅಥವಾ ಇ ಎಸ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಎಸ್ ಅಥವಾ ಇ ಎಸ್ ವರ್ಬಲ್ಲಿ ಆ್ಯಡ್ ಆಗಿದ್ರೆ ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಕಮ್ಸ್ ಫ್ರಮ್ ಟೆಂಪಲ್. ಇಲ್ಲೊಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಹೇಗೆ ಐಡೆಂಟಿಫೈ ಮಾಡಬೇಕು, ಯಾವ ಟೆನ್ಸು ಅಂತ ಹೇಳಿ ಹೇಗೆ ಐಡೆಂಟಿಫೈ ಮಾಡಬೇಕು? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ವರ್ಬಲ್ಲಿ ಎಸ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಇದನ್ನ ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಆಸ್ ಡಸ್ ಫಾರ್ಮ್ ಅಂತ ಕರಿತೀವಿ. ಸೊ ಕಮ್ಸ್ ನೋಡಿ, ಶಿ ಕಮ್ಸ್ ಫ್ರಮ್ ಟೆಂಪಲ್. ಶಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ವರ್ಬಲ್ಲಿ ಎಸ್ ಆ್ಯಡ್ ಆಗಿದೆ. ಕಮ್ ಅನ್ನೋದು ವರ್ಬು, ಸೊ ಬಂದು ಎಸ್ ಆ್ಯಡ್ ಆಗಿದೆ. ಫ್ರಮ್ ಟೆಂಪಲ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ವರ್ಬಲ್ಲಿ ಎಸ್ ಆ್ಯಡ್ ಆಗಿದ್ರೆ ಅದನ್ನ ನಾವು ಏನಂತ ಐಡೆಂಟಿಫೈ ಮಾಡ್ಬೋದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಸೆಕೆಂಡ್ ಎಕ್ಸಾಂಪಲ್, ಹಿ ಟೇಕ್ಸ್ ಮನಿ. ಸೊ ಹಿ ಅನ್ನೋದು ಸಬ್ಜೆಕ್ಟ್ ಆಗ್ತಾನೆ, ಟೇಕ್ ಅನ್ನೋದು ವರ್ಬ್ ಆಗುತ್ತೆ, ಮನಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಸ್ ಬಂದ್ ಆ್ಯಡ್ ಆಗಿದೆ, ವರ್ಬಲ್ಲಿ ಎಸ್ ಬಂದ್ ಆ್ಯಡ್ ಆಗಿದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಇನ್ ದ ವರ್ಬ್ ಇಟ್ ಹ್ಯಾಸ್ ಎಸ್, ವರ್ಬಲ್ಲಿ ಎಸ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಸೆಕೆಂಡ್ ಟೈಪ್ಸ್ ಯಾವುದು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಯಾವ ತರ ನಾವು ಐಡೆಂಟಿಫೈ ಮಾಡಬೇಕು? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು? ಫಾರ್ಮುಲಾ ನೋಡಿ, ಸ್ಟ್ರಕ್ಚರಲ್ ಫಾರ್ಮುಲಾ. ಇದಕ್ಕೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಆ ಹೆಲ್ಪಿಂಗ್ ವರ್ಬ್ ಅಲ್ಲಿ 3 ಇರುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 3 ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಯೂಸ್ ಮಾಡ್ತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. 3 ಹೆಲ್ಪಿಂಗ್ ವರ್ಬ್ಸ್ ಆರ್ ದೇರ್ ಇನ್ ಪ್ರೆಸೆಂಟ್ ಟೆನ್ಸ್. 3 ಬರುತ್ತೆ. ಫಸ್ಟ್ ಒನ್ ಈಸು, ಸೆಕೆಂಡ್ ಒನ್ ಆಮು, ಥರ್ಡ್ ಒನ್ ಆರ್. 3 ಹೆಲ್ಪಿಂಗ್ ವರ್ಬ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಈಸ್, ಆಮ್, ಆರ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಈ 3 ಹೆಲ್ಪಿಂಗ್ ವರ್ಬ್ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ಪ್ರೆಸೆಂಟ್ ಅಂತ ಐಡೆಂಟಿಫೈ ಮಾಡ್ತೀವಿ. ಪ್ಲಸ್ ಮೇನ್ ವರ್ಬ್, ಒಂದು ಮೇನ್ ವರ್ಬ್ ಇರುತ್ತೆ. ಸೊ ಆ ಮೇನ್ ವರ್ಬ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಐ ಎನ್ ಜಿ ಬಂದು ಆ್ಯಡ್ ಆಗಿರುತ್ತೆ. ಮೇನ್ ವರ್ಬ್ ಅಲ್ಲಿ ಐ ಎನ್ ಜಿ ಆ್ಯಡ್ ಆಗಿರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್, ಶಿ ಈಸ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಶಿ ಈಸ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್ ಅಂತ ಹೇಳಿದೆ. ಶಿ ಇನ್ನೊಂದು ಸಬ್ಜೆಕ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ನೋಡಿ ಇಲ್ಲಿ ಯಾವ್ದಿದೆ? ಈಸ್ ಇದೆ. ಸೊ ಇದು ಇದೆ ಅಂತ ಹೇಳಿದ್ರೆ ವೆನ್ ಇಟ್ ಹ್ಯಾಸ್ ಅ ಈಸ್ ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಟೆನ್ಸ್. ಈಸ್ ಇದೆ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಪ್ರೆಸೆಂಟ್ ಇದೆ. ಸೊ ನೋಡಿ ವರ್ಬ್ ಅಲ್ಲಿ ಐ ಎನ್ ಜಿ ಬಂದು ಆ್ಯಡ್ ಆಗಿದೆ. ಇದೇನಾಗುತ್ತೆ? ಕಂಟಿನ್ಯೂಯಸ್ ಆಗುತ್ತೆ. ಸೊ ಏನಾಗುತ್ತೆ? ಪ್ರೆಸೆಂಟ್ ಕಂಟಿನ್ಯೂಯಸ್ ಆಗುತ್ತೆ. ಇದು ಪ್ರೆಸೆಂಟ್ ಹೆಲ್ಪಿಂಗ್ ವರ್ಬ್, ಇದು ಕಂಟಿನ್ಯೂಸ್. ಸೊ ಎರಡು ಸೇರಿ ಏನಂತ ಹೇಳ್ಬೋದು ನಾವು? ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಹೇಳಿ ಕರೀಬಹುದು. ಶಿ ಈಸ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಅಕಾರ್ಡಿಂಗ್ ಟು ಸ್ಟ್ರಕ್ಚರಲ್ ಫಾರ್ಮುಲಾ ಈಸ್, ಓಕೆನಾ? ವಿ ಕ್ಯಾನ್ ಚೂಸ್ ಈಸ್ ಅಂಡ್ ಇನ್ ವರ್ಬ್ ಇಟ್ ಹ್ಯಾಸ್ ಐ ಎನ್ ಜಿ. ಸೊ ವರ್ಬಲ್ ಏನ್ ಬರುತ್ತೆ? ಐ ಎನ್ ಜಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಜೊತೆಗೆ ಐ ಎನ್ ಜಿ ಇದ್ರೆ ಅದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಎಕ್ಸಾಂಪಲ್, ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಸೊ ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಆರ್ ಅನ್ನೋ ವರ್ಡ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಿದ್ವಿ. ಇದು ಕೂಡ ಪ್ರೆಸೆಂಟ್ ಟೆನ್ಸಿನ ಹೆಲ್ಪಿಂಗ್ ವರ್ಬ್. ಸೊ ಇದನ್ನ ನಾವೇನು ಐಡೆಂಟಿಫೈ ಮಾಡ್ಬೋದು? ಪ್ರೆಸೆಂಟ್ ಅಂತ ತಗೋಬಹುದು.
ಸೊ ವರ್ಬಲ್ಲಿ ಏನಿದೆ ING ಇದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಯಸ್. ನೆಕ್ಸ್ಟ್ ಒನ್, I am learning the English. Am ಇದೆ. Am is present. Am is present. Learning ING ಇದೆ. ವರ್ಬಲ್ಲಿ ಏನು ಬಂದ ಆ್ಯಡ್ ಆಗಿದೆ? ING ಬಂದ ಆ್ಯಡ್ ಆಗಿದೆ. ಇದನ್ನ ನಾವೇನಂತ ಕರಿಬಹುದು? ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈ ತರ ಐಡೆಂಟಿಫೈ ಮಾಡಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್, ಪ್ರೆಸೆಂಟಿನ ಹೆಲ್ಪಿಂಗ್ ವರ್ಬ್ ಈಸ್, ಆಮ್, ಆರ್, ಜೊತೆಗೆ ವರ್ಬಲ್ಲಿ ING ಇದ್ರೆ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ ಹೇಳಿ ಕರಿಬಹುದು. ಸೊ ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ನ ಯಾವ ತರ ಐಡೆಂಟಿಫೈ ಮಾಡಬೇಕು? ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಸೊ ಈ ಹೆಲ್ಪಿಂಗ್ ವರ್ಬ್ ಅಲ್ಲಿ ಏನಿರುತ್ತೆ? ಹ್ಯಾವ್ ಅಥವಾ ಹ್ಯಾಸ್ ಇರುತ್ತೆ. ನೆಕ್ಸ್ಟ್ ವರ್ಬ್ 3. ವರ್ಬ್ 3 ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್ ಬಂದಿದೆ ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಮೀನ್ಸ್ ಹ್ಯಾಸ್ ಅಂಡ್ ಹ್ಯಾವ್. ವರ್ಬ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಇಲ್ಲೇ ಹ್ಯಾಸ್ ಹ್ಯಾವ್ ಬಂದ್ರೆ ಅದರ ನೆಕ್ಸ್ಟ್ ವರ್ಡ್ ಏನಾಗಿರುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ಹರ್ ವರ್ಕ್ ಎಟ್. ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ಹರ್ ವರ್ಕ್ ಎಟ್. ಅವಳಿನ್ನೂ ಅವಳ ಕೆಲಸನ ಮುಗಿಸಿಲ್ಲ. ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ಹರ್ ವರ್ಕ್ ಎಟ್. ಇನ್ನೂ ಕೂಡ ಅವಳ ಕೆಲಸನ ಅವಳು ಮುಗಿಸಿಲ್ಲ. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಹ್ಯಾಸ್ ಅನ್ನೋದು ಬಂದಿದೆ. ಸೊ ಇಲ್ಲಿ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದವಾಗ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಪ್ಲೂರಲ್ ಇರಬೇಕಾದ್ರೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕಾದ್ರೆ ಮಾತ್ರ ನಾವು ಹ್ಯಾಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿ ಅನ್ನೋದು ಥರ್ಡ್ ಪರ್ಸನ್, ಶಿ ಅನ್ನೋದು ಸಿಂಗ್ಯುಲರ್ ಕೂಡ. ಸೊ ಏನ್ ಬಂದಿದೆ? ಹ್ಯಾಸ್. ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ಹರ್ ವರ್ಕ್ ಎಟ್. ಪರ್ಫೆಕ್ಟ್ ಟೆನ್ಸ್ ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ? ಸೆಂಟೆನ್ಸ್ ಅಲ್ಲಿ ವೆನ್ ಇಟ್ ಹ್ಯಾಸ್ ಅ ಹ್ಯಾಸ್ ಅಂಡ್ ಹ್ಯಾವ್, ಇಟ್ ಈಸ್ ಕಾಲ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಹ್ಯಾಸ್ ಮತ್ತೆ ಹ್ಯಾವ್ ಬಂದಿದೆ ಆ ಸೆಂಟೆನ್ಸ್ ಅಲ್ಲಿ ಅಂತ ಹೇಳಿದ್ರೆ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬಹುದು. ಸೆಕೆಂಡ್ ಎಕ್ಸಾಂಪಲ್, ಐ ಹ್ಯಾವ್ ಸೀನ್ ದಟ್ ಮೂವಿ ಟ್ವೈಸ್. ಐ ಹ್ಯಾವ್ ಬಂದಿರೋದ್ರಿಂದ ಇದನ್ನ ಏನಂತ ಐಡೆಂಟಿಫೈ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್. ಸೀನ್ ನೋಡಿ, ಥರ್ಡ್ ಫಾರ್ಮ್ ಸಿ, ಸಾ, ಸೀನ್. ಫಸ್ಟ್ ಫಾರ್ಮ್ ಸಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಫಾರ್ಮ್ ಸಾ ಅಂದ್ರೆ ಪಾಸ್ಟ್ ಟೆನ್ಸ್, ಥರ್ಡ್ ಫಾರ್ಮ್ ಸೀನ್ ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ಕರಿತೀವಿ. ಹ್ಯಾವ್ ಸೀನ್ ಇರೋದ್ರಿಂದ ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಕರಿಬಹುದು. ಲಾಸ್ಟ್ ಎಕ್ಸಾಂಪಲ್, ವಿ ಹ್ಯಾವ್ ವಿಸಿಟೆಡ್ ಸೆವೆರಲ್ ಟೈಮ್ಸ್. ವಿ ಹ್ಯಾವ್ ಬಂದಿದೆ. ಹ್ಯಾವ್ ಬಂದಿರೋದು ಪ್ರೆಸೆಂಟಿಗೆ ರಿಲೇಟ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ಬಂದಿದೆ. ಸೊ ಇಲ್ಲಿ ನೋಡಿ, ಈ ಹ್ಯಾವ್ ಬಂದಿದೆ ಅಂತ ಹೇಳಿದ್ರೆ ನಾವು ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ವಿಸಿಟೆಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಮೀನ್ಸ್ ಹ್ಯಾಸ್ ಅಂಡ್ ಹ್ಯಾವ್. ನೆಕ್ಸ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅನ್ನ ನಾವು ಯಾವ ತರ ಐಡೆಂಟಿಫೈ ಮಾಡಬಹುದು? ಸ್ಟ್ರಕ್ಚರಲ್ ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಮೀನ್ಸ್ ಹ್ಯಾವ್ ಅಂಡ್ ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಗೊತ್ತಿದೆ, ಹ್ಯಾವ್ ಹ್ಯಾಸ್ ಬರಬೇಕು. ಕಂಟಿನ್ಯೂಯಸ್ ಅಂತ ಹೇಳಿದ್ರೆ ಬೀನ್ ಬರುತ್ತೆ, ವರ್ಬ್ ಅಲ್ಲಿ ING ಬರುತ್ತೆ, ಪ್ಲಸ್ ಆಬ್ಜೆಕ್ಟ್. ಇದು ಆಪ್ಷನಲ್ ಆಗಿರುತ್ತೆ, ಪ್ಲಸ್ ಟೈಮ್ ಅನ್ನ ಮೆನ್ಷನ್ ಮಾಡಿರ್ತಾನೆ. ನೋಡಿ ಎಕ್ಸಾಂಪಲ್, I have been learning English for many years. I have been learning English for many years. ಸೊ ಇಲ್ಲಿ ಏನ್ ಬಂದಿದೆ? ಪ್ರೆಸೆಂಟ್ ಪರ್ಫೆಕ್ಟ್. ಪರ್ಫೆಕ್ಟ್ ಅಂದ್ರೆ ನಿಮಗೆ ಗೊತ್ತಿದೆ ಹ್ಯಾಸ್ ಅಥವಾ ಹ್ಯಾವ್ ಬರಬೇಕು. ಇಲ್ಲಿ ಏನ್ ಬಂದಿದೆ? ಹ್ಯಾವ್ ಇದೆ ಅಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಯ್ತು. ಬೀನ್ ಆಡ್ ಆಗಿದೆ, ವರ್ಬ್ ಅಲ್ಲಿ ING ಬಂದಿದೆ. ING ಇದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗುತ್ತೆ. ಸೊ ಏನ್ ಹೇಳ್ಬೋದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹ್ಯಾವ್ ಮೀನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್, ING ಮೀನ್ಸ್ ಕಂಟಿನ್ಯೂಸ್. ಸೊ ಎರಡು ಸೇರಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೆಕೆಂಡ್ ಎಕ್ಸಾಂಪಲ್, ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 2010. ಇಲ್ಲಿ ಹ್ಯಾಸ್ ಇದೆ. ಹ್ಯಾಸ್ ಇದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ. ವರ್ಬ್ ಅಲ್ಲಿ ING ಇದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗುತ್ತೆ. ಸೊ ಏನಾಗುತ್ತೆ? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಸೇವಿಂಗ್ ಮನಿ. ವಿ ಹ್ಯಾವ್ ಬೀನ್ ಸೇವಿಂಗ್ ಮನಿ. ಹ್ಯಾವ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಆಗುತ್ತೆ, ING ಇರೋದ್ರಿಂದ ಕಂಟಿನ್ಯೂಯಸ್ ಆಗುತ್ತೆ. ಸೊ ಯಾವ ತರ ಐಡೆಂಟಿಫೈ ಮಾಡಬೇಕು ಅನ್ನೋದು ಗೊತ್ತಾಯ್ತು. 4 ಟೈಪ್ಸು: ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ 4 ಟೈಪ್ಸ್ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಸೊ ಇದನ್ನ ಕಂಟಿನ್ಯೂ ಆಗುತ್ತೆ. ಈ ಟೆನ್ಸಸ್ ಬಗ್ಗೆ ಇನ್ನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಇನ್ನು ಪಾಸ್ಟ್ ಟೆನ್ಸ್ ಇದೆ, ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸು, ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please subscribe my channel. Thank you.